ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ರಾತ್ರಿ ಮಲಗಿದಾಗ ಚಿತ್ರ ವಿಚಿತ್ರವಾದಂತ ಕನಸುಗಳು ಬೀಳುತ್ತವೆ. ಕೆಲವೊಂದು ಕನಸುಗಳಿಗೆ ಏನು ಎಂದು ಅರ್ಥವಾಗುವುದಿಲ್ಲ. ಆದರೆ ಪ್ರತಿಯೊಂದು ಕನಸಿಗೂ ಅದರದೇ ಆದ ಒಂದು ಅರ್ಥವಿರುತ್ತದೆ. ಈ ಒಂದು ವಿಡಿಯೋದಲ್ಲಿ ಕನಸಿನಲ್ಲಿ ಹಳೆಯ ಮನೆ ಬಂದರೆ ಇದರ ಅರ್ಥವೇನು ಎಂಬುದನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕನಸಿನಲ್ಲಿ ನಿಮಗೆ ಹಳೆಯ ಮನೆ ಅಥವಾ ಕಟ್ಟಡ ಕಾಣಿಸಿಕೊಂಡರೆ ನೀವು ನಿಮ್ಮ ಹಳೆಯ ಘಟನೆಗಳನ್ನು ಮರೆತು ಜೀವನ ಸಾಗಿಸಬೇಕು ಎಂದರ್ಥ. ಕೆಲವೊಮ್ಮೆ ಜೀವನದಲ್ಲಿ ನಡೆದ ಘಟನೆಗಳು ಹಾಗೆಯೇ ಮನಸ್ಸಿನಲ್ಲಿ ಕುಳಿತು ಬಿಡುತ್ತದೆ. ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಆದರೆ ಹಾಗೆ ಮಾಡಬಾರದು ಎಂಬುದು ಕನಸಿನ ಅರ್ಥ. ಕನಸಿನಲ್ಲಿ ಹಳೆಯ ಮನೆ ಬಂದರೆ ನಿಮ್ಮ ಜೀವನ ಶೈಲಿಯನ್ನ ತೋರಿಸುತ್ತದೆ ಎನ್ನಲಾಗುತ್ತದೆ. ನಿಮ್ಮ ಜೀವನ ಶೈಲಿಯಿಂದ ನೀವು ಖುಷಿಯಾಗಿಲ್ಲ ಎಂದು ಅರ್ಥ. ಹಾಗಾಗಿ ಪದೇ ಪದೇ ಕನಸಿನಲ್ಲಿ ಹಳೆಯ ಮನೆ ಬಂದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಮಾಡಿಕೊಳ್ಳಿ. ಈ ಕನಸಿನ ಮತ್ತೊಂದು ಅರ್ಥ ಎಂದರೆ ನಿಮ್ಮ ಜೀವನದಲ್ಲಿ ನೋವು ಹಾಗೂ ಬೇಸರ ಇದೆ, ಅವುಗಳನ್ನ ತೆಗೆದು ಸಂತೋಷವಾಗಿ ಜೀವನ ನಡೆಸಬೇಕು ಎಂದರ್ಥ. ನಿಮಗೆ ಈ ಕನಸು ಪದೇ ಪದೇ ಬಂದರೆ ಮೊದಲು ನಿಮಗಾಗಿ ಸಮಯ ಮೀಸಲಿಟ್ಟು ರಿಫ್ರೆಶ್ ಆಗಿ ಎಂದರ್ಥ. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ನೀವು ಸಾರ್ವಜನಿಕವಾಗಿ ಹೇಗೆ ಕಾಣಿಸಿಕೊಳ್ಳುತ್ತಿದ್ದೀರಿ ಎಂಬುದು ಸಹ ಮುಖ್ಯ. ನೀವು ಸಾರ್ವಜನಿಕವಾಗಿ ನಿಮ್ಮ ಲುಕ್ ಅನ್ನು ನೆಗ್ಲೆಕ್ಟ್ ಮಾಡುತ್ತಿದ್ದರೆ ಈ ರೀತಿಯ ಕನಸು ಬೀಳುತ್ತದೆ. ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಎನ್ನುವುದರ ಸೂಚನೆ ಇದು. ನಿಮ್ಮ ಕನಸಿನಲ್ಲಿ ಪದೇ ಪದೇ ಹಳೆಯ ಮನೆ ಬಂದರೆ ನೀವು ಆರೋಗ್ಯ ಪರೀಕ್ಷೆ ಮಾಡಿಸಿ ಸರಿಯಾದ ನಿರ್ವಹಣೆ ಮಾಡಿಕೊಳ್ಳಬೇಕು. ಯಾವುದೇ ಕೆಟ್ಟ ಅಭ್ಯಾಸ ಇದ್ದರೂ ಸಹ ಬಿಡುವುದು ಉತ್ತಮ. ಈ ಕನಸಿಗೆ ಹಲವಾರು ಅರ್ಥಗಳಿವೆ. ಹಾಗೆಯೇ ಹಳೆಯ ಮನೆ ಕನಸಿನಲ್ಲಿ ಬಂದರೆ ನಿಮ್ಮ ಬದುಕು ಸರಿಯಾದ ದಾರಿಯಲ್ಲಿ ಇದೆ ಎಂದು ಅರ್ಥ. ಹಾಗೆಯೇ ಕನಸಿನಲ್ಲಿ ನೀವು ಮನೆಯನ್ನ ರಿಪೇರಿ ಮಾಡಿಸುವ ರೀತಿ ಕಂಡರೆ ಇಷ್ಟು ದಿನ ನಿಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಇರಲಿಲ್ಲ, ಈಗ ಸರಿಯಾಗಿದೆ ಎಂದರ್ಥ. ನಿಮ್ಮ ಹಳೆಯ ಜೀವನಕ್ಕೂ ಹಾಗೂ ನಿಮ್ಮ ಕನಸಿಗೂ ಸಂಬಂಧ ಇರುತ್ತದೆ. ಹಾಗೆಯೇ ಕನಸಿನಲ್ಲಿ ಹಳೆಯ ಮನೆ ಬಂದರೆ ನೀವು ವ್ಯಕ್ತಿತ್ವ ಬದಲಾವಣೆ ಮಾಡಿಕೊಳ್ಳಬೇಕು. ನಿನ್ನೆಯೇ ನಿಮಗೂ ಇಂದಿನ ನಿಮಗೂ ವ್ಯತ್ಯಾಸವಿರಬೇಕು. ಈ ಕನಸಿನ ಇನ್ನೊಂದು ಅರ್ಥವಿದೆ. ಅದು ನೀವು ಒಂದು ಉತ್ತಮ ಸಂಬಂಧವನ್ನ ಕಳೆದುಕೊಳ್ಳುತ್ತೀರಿ ಎಂದು. ಹೌದು, ನಿಮ್ಮ ಜೊತೆ ಇರುವ ಅದ್ಭುತ ವ್ಯಕ್ತಿ ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅವರನ್ನ ಉಳಿಸಿಕೊಳ್ಳಲು ಇದೊಂದು ಸೂಚನೆ ಎನ್ನಬಹುದು. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.